ಭಾಸ್ಕರಾಯ ಚ ವಿದ್ಮಹಿ ಮಹಾದ್ಯುತಿಕರಾಯ ಚ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತ್. ಟಿವಿ9 ಡಿಜಿಟಲ್ ವಾಹಿನಿಯ ದಿನಭವಿಷ್ಯ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಇಂದು ತಾರೀಕು 14/7/2024 ಭಾನುವಾರ, ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಆಷಾಢ ಮಾಸ, ಗ್ರೀಷ್ಮ ಋತು, ಶುಕ್ಲ ಪಕ್ಷ, ಅಷ್ಟಮಿ, ಚಿತ್ತಾ ನಕ್ಷತ್ರ, ಸಿದ್ಧಯೋಗ, ಭವಕರಣ ಇರತಕ್ಕಂಥ ಈ ದಿನದ ರಾಹುಕಾಲ 5 ಗಂಟೆ 12 ನಿಮಿಷದಿಂದ 6 ಗಂಟೆ 48 ನಿಮಿಷ ತನಕ ರಾಹುಕಾಲ ಇರುತ್ತೆ. ಇನ್ನು ಸರ್ವಸಿದ್ಧಿ ಕಾಲ, ಸಂಕಲ್ಪ ಕಾಲ, ಶುಭ ಕಾಲ ಬೆಳಗಿನ ಜಾವ 9 ಗಂಟೆಯಿಂದ 10 ಗಂಟೆ 41 ನಿಮಿಷದ ತನಕ ಶುಭ ಕಾಲ ಇರತಕ್ಕಂಥ ಭಾನುವಾರ, ಪರ್ವದಿನ, ಸೂರ್ಯನ ಲಹರಿಗಳಿರ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಹಾಗೆ ಸರ್ಕಾರಿ ರಜೆ ಇರ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ನಮ್ಮ ಆಲೋಚನೆಗಳಿಗೆ, ವಾರ ಪೂರ್ತಿ ನಾವು ರೂಪಿಸ್ಕೊಳ್ತಕ್ಕಂಥ ಯೋಜನೆಗಳಿಗೆ, ನಾವು ಈ ವಾರ ಏನು ಮಾಡಬೇಕು, ಹೇಗಿರಬೇಕು, ಬಡ್ಜೆಟನ್ನು ಕ್ರಿಯೇಟ್ ಮಾಡ್ಕೊಳ್ತಕ್ಕಂಥ ವಿಶೇಷವಾದ ಪರ್ವ ದಿನ ಕೂಡ ಇಂದು ಭಾನುವಾರ ಆಗಿರುತ್ತೆ. ಇನ್ನು ದಿನದ ವಿಶೇಷಗಳು ನೋಡೋಕೆ ಹೋದಾಗ ಸುದರ್ಶನ ಆಳ್ವಾರವರ ತಿರುನಕ್ಷತ್ರದ ದಿನ ಅಂತ ಕೂಡ ಇದನ್ನು ಕರೀತಾರೆ. ನಂದೀಶ್ವರ ಅಷ್ಟಾಹ್ನಿಕ ಪರ್ವಾರಂಭ ಆಗ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಇನ್ನೇನು ಇನ್ನೊಂದು 2 ದಿನ ಬಿಟ್ಟಿದ್ದೆ ಆದರೆ ನಮಗೆ ದಕ್ಷಿಣಾಯನ ಕೂಡ ಪ್ರಾರಂಭ ಆಗ್ತಾ ಇದೆ. ಸೂರ್ಯ ಭಗವಾನರು ಇಂದು ಭಾನುವಾರದ ದಿನ, ಭಾನುವಾರದ ಅಧಿಪತಿ ಸೂರ್ಯ ಭಗವಾನರು ಕರ್ಕಾಟಕ ರಾಶಿ ಕೂಡ ಪ್ರವೇಶ ಮಾಡ್ತಾ ಇರ್ತಕ್ಕಂಥ ದಿನ ಕೂಡ ಇನ್ನೇನು ಕೆಲವೇ 2 ದಿನಗಳಲ್ಲಿ ಆಗ್ತಾ ಇದೆ. ಇಂದು ರವಿ ಮಿಥುನ ರಾಶಿಯಲ್ಲಿ, ಚಂದ್ರ ಕನ್ಯಾ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಯಾರ್ಯಾರು ಜನ್ಮದಿನ ಆಚರಿಸ್ಕೊಳ್ತಾ ಇದ್ದೀರಾ, ವಿವಾಹ ವಾರ್ಷಿಕೋತ್ಸವ ಆಚರಿಸ್ಕೊಳ್ತಾ ಇದ್ದೀರಾ, ತಮಗೆಲ್ಲರಿಗೂ ಶುಭವಾಗಲಿ, ಶತಮಾನ ಭವತಿ, ದೀರ್ಘಾಯುಷ್ಮಾನ್ ಭವ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಇಂದಿನ ದ್ವಾದಶ ರಾಶಿಗಳ ಫಲಾಫಲ ನೋಡುತ್ತಾ ಮೇಷರಾಶಿಯವರಿಗೆ ಇಂದು 7 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಹಾಗೆ ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ಕುಜ ವೃಷಭದಲ್ಲಿ ಗುರುವಿನ ಜೊತೆ ಇರತಕ್ಕಂಥದ್ದು. ಈ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯದಾಗುತ್ತೆ. ಕಳ್ಕೊಂಡಿರೋ ಆಸ್ತಿ ಪಡ್ಕೊಳ್ತಕ್ಕಂಥದ್ದು, ಹಾಗೆ ಕಳ್ಕೊಂಡಿರೋ ವಸ್ತು ಪಡ್ಕೊಳ್ತಕ್ಕಂಥ ಯೋಗ, ಆರ್ಥಿಕ ಯೋಗ ಚೆನ್ನಾಗಿದೆ. ವೃತ್ತಿಯಲ್ಲಿ ಪ್ರಗತಿ ಇದೆ, ಕೀರ್ತಿ ಪ್ರತಿಷ್ಠೆಗಳು ಜಾಸ್ತಿ ಆಗುತ್ತೆ. ಎಲ್ಲರ ಸಹಕಾರ ತುಂಬ ಚೆನ್ನಾಗಿರುತ್ತೆ. ವ್ಯವಹಾರದಲ್ಲಿ ನಿಪುಣತೆ, ಸಂಪೂರ್ಣ ಸಹಕಾರ ಇರತಕ್ಕಂಥದ್ದು. ಆರೋಗ್ಯದಲ್ಲಿ ಸಣ್ಣ ಹಳೆಯ ಕಾಯಿಲೆ ಏನಾದರೂ ಇದ್ದರೆ ಸ್ವಲ್ಪ ಗಮನವನ್ನು ತಾವು ಕೊಡಬೇಕಾಗಿರುತ್ತೆ. ಧನಯೋಗ ಚೆನ್ನಾಗಿದೆ, ಉದ್ವೇಗ ಬೇಡ ಅಂತ ಹೇಳುತ್ತೆ. ವಿದ್ಯಾರ್ಥಿಗಳಿಗೆ ಶುಭ ಆಗುತ್ತೆ. ನೂತನ ವಾಹನದ ಯೋಗ ಇರತಕ್ಕಂಥದ್ದು. ಮಗಳ ವಿಷಯದಲ್ಲಿ ಅಥವಾ ವಿದೇಶದಲ್ಲಿ ಯಾರಿಗಾದರೂ ಉದ್ಯೋಗ ಸಿಗ್ತಕ್ಕಂಥದ್ದು, ಮಗ ಇರ್ಬೋದು, ಮಗಳಿರ್ಬೋದು, ಪ್ರಯತ್ನ ಪಟ್ಟಿದ್ದೆ ಆದರೆ ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ವಿವಾಹಾದಿ ಶುಭ ಕಾರ್ಯಗಳಿಗೆ ಪ್ರಯತ್ನ ಪಟ್ಟರೆ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ವ್ಯಾಪಾರಸ್ಥರಿಗೆ ಒಳ್ಳೆಯದಾಗುತ್ತೆ, ಉದ್ಯಮಿದಾರರಿಗೆ ಒಳ್ಳೆಯದಾಗುತ್ತೆ. ಮಹಿಳೆಯರಿಗೆ ಒಂದು ಕೆಲಸ ಸಿಗ್ತಕ್ಕಂಥದ್ದು ಅಥವಾ ಕೆಲಸದಲ್ಲಿ ಕನ್ಫರ್ಮೇಷನ್ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ವ್ಯಾಪಾರಸ್ಥರಿಗೆ ಒಳ್ಳೆಯದಾಗುತ್ತೆ. ಇಂದು ನೇರಳೆ ಬಣ್ಣ ಉಪಯೋಗಿಸ್ಕೊಳ್ಳಿ. ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 6 ಆಗಿರುತ್ತೆ. ಇಂದು ಓಂ ಮಿತ್ರಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ವೃಷಭ ರಾಶಿ, ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ಶುಕ್ರ, ಈಗಾಗಲೇ ಜನ್ಮದಲ್ಲೇ ಇರ್ತಕ್ಕಂಥ ಗುರು, ಜನ್ಮದಲ್ಲಿ ಇರ್ತಕ್ಕಂಥ ಕುಜ, ಇದನ್ನೆಲ್ಲವನ್ನು ಗಮನಿಸಿ ಈ ದಿನದ ಒಂದು 5 ಗ್ರಹಗಳ ಶುಭ ಫಲ ಕೊಡ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಕೆಲವು ಕಠಿಣ ನಿರ್ಧಾರ ತಗೊಳ್ತಕ್ಕಂಥ ಯೋಗ. ಎಲ್ಲೋ ಒಂದು ಕಡೆ ನಾವು ತ್ಯಾಗ ಕೂಡ ಮಾಡಬೇಕಾಗಿರುತ್ತೆ. ತ್ಯಾಗದಿಂದ ಎಷ್ಟೋ ಒಂದು ಸರಿ ಅದೃಷ್ಟ ಕೂಡ ಕೂಡಿ ಬರ್ತಕ್ಕಂಥ ಯೋಗ ಕೂಡ ಇರುತ್ತೆ. ಇಂದು ಮಕ್ಕಳಿಂದ ಶುಭ ಆಗುತ್ತೆ. ವ್ಯಾಪಾರದಲ್ಲಿ ಬದಲಾವಣೆ ಆಗುತ್ತೆ. ಆರ್ಥಿಕವಾಗಿ ಇಂದು ಲಾಭ ನಷ್ಟ ಎರಡೂ ಇದೆ. ಹಣ ಬರುತ್ತೆ, ಖರ್ಚು ಕೂಡ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಕಲಾವಿದರಿಗೆ ಅವಕಾಶಗಳು ಸಿಗ್ತಕ್ಕಂಥ ಯೋಗ ಕೂಡ ಇದಾಗಿರುತ್ತೆ. ವಿವಾಹ ವಿಷಯಗಳಲ್ಲಿ ಸ್ವಲ್ಪ ಪೋಸ್ಟ್ಪೋನ್ ಆಗ್ತಕ್ಕಂಥ ಯೋಗ. ಕಾನೂನು ವಿಷಯಗಳಲ್ಲೂ ಸಹ ಸ್ವಲ್ಪ ಹೆಚ್ಚು ಗಮನವನ್ನು ಕೊಡಬೇಕಾಗಿರ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಗೃಹೋಪಯೋಗಿ ವಸ್ತುಗಳನ್ನು ಕೊಂಡ್ಕೊಂಬರ್ತೀರಾ. ವಿದ್ಯಾರ್ಥಿಗಳಿಗೆ ಶುಭ ಆಗುತ್ತೆ. ಮಹಿಳೆಯರಿಗೆ ಕೀರ್ತಿ ಪ್ರತಿಷ್ಠೆಗಳು ಜಾಸ್ತಿ ಆಗುತ್ತೆ. ಆರೋಗ್ಯ ಚೆನ್ನಾಗಿರುತ್ತೆ. ವಾಹನ ಯೋಗ ತುಂಬ ಚೆನ್ನಾಗಿರ್ತಕ್ಕಂಥ ಯೋಗ ಕೂಡ ಇರುತ್ತೆ. ಬಂಧುಗಳ ಏನೋ ಕಷ್ಟ ನಷ್ಟಗಳ ಜೊತೆ ಭಾಗಿಯಾಗ್ತಕ್ಕಂಥ ದಿನ ಕೂಡ ಇಂದು ವೃಷಭ ರಾಶಿಯವರಿಗಾಗಿರುತ್ತೆ. ಕೆಂಪು ಬಣ್ಣ ಉಪಯೋಗಿಸ್ಕೊಳ್ಳಿ. ಉತ್ತರ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 7 ಆಗಿರುತ್ತೆ. ಇಂದು ಓಂ ರವಯೇ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬಾನೇ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ, ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ಬುಧ. ಮಿಥುನ ರಾಶಿಯವರಿಗೆ ಇಂದು 6 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಕ್ರಯ ವಿಕ್ರಯಗಳಲ್ಲಿ ಶುಭ ಆಗುತ್ತೆ. ಭೂಮಿ ಅಥವಾ ಭೂಮಿಯ ವಿಷಯಗಳಲ್ಲಿ ಏನಾದರೂ ಪ್ರಯತ್ನ ಪಟ್ಟಿದ್ದಾದರೆ ಶುಭ ಆಗ್ತಕ್ಕಂಥದ್ದು. ರಿಯಲ್ ಎಸ್ಟೇಟ್ ಅವ್ರಿಗೆ ಒಳ್ಳೆಯದಾಗುತ್ತೆ. ವಾಹನ ಯೋಗ ಚೆನ್ನಾಗಿದೆ. ಪ್ರಯಾಣ ಯೋಗ ಚೆನ್ನಾಗಿದೆ. ಆಕಸ್ಮಿಕವಾಗಿ ಧನ ಯೋಗ ಇರ್ತಕ್ಕಂಥದ್ದು. ಹೂಡಿಕೆಯಿಂದ ಲಾಭ ಆಗ್ತಕ್ಕಂಥದ್ದು. ಕೆಲಸ ಕಾರ್ಯಗಳಲ್ಲಿ ಜಯ ಆಗ್ತಕ್ಕಂಥ ಯೋಗ. ಸರ್ಕಾರಿ ನೌಕರಿಯಲ್ಲಿರ್ತಕ್ಕಂಥವರಿಗೆ ಶುಭ ಆಗ್ತಕ್ಕಂಥ ಯೋಗ. ವ್ಯಾಪಾರಸ್ಥರಿಗೆ ಶುಭ ಆಗ್ತಕ್ಕಂಥ ಯೋಗ. ಹಾಗೆಯೇ ಗಂಡ ಹೆಂಡತಿಯರಲ್ಲಿ ಸಣ್ಣ ಪುಟ್ಟ ಕಲಹಗಳು ಉಂಟಾದರೂ ಸಹ ಸಂಧ್ಯಾ ಕಾಲಕ್ಕೆ ಶುಭ ಆಗುತ್ತೆ. ಅಣ್ಣ ತಮ್ಮಂದಿರಲ್ಲಿ ಒಂದು ಸ್ವಲ್ಪ ಭಿನ್ನಾಭಿಪ್ರಾಯ ಬಂದರೂ ಯಾರಾದರೂ ಒಬ್ಬರು ಸ್ವಲ್ಪ ಸರಿಕೊಂಡಿದ್ದೆ ಆದರೆ ಸಂಧ್ಯಾ ಕಾಲಕ್ಕೆ ಇಬ್ಬರು ಕೂಡ ಸರಿ ಹೋಗ್ತಕ್ಕಂಥ ಯೋಗ ಸಹ ಮಿಥುನ ರಾಶಿಯವರಿಗಾಗಿರುತ್ತೆ. ಮಕ್ಕಳಿಂದ ಶುಭ ಸಮಾಚಾರ ಸಿಗ್ತಕ್ಕಂಥ ಯೋಗ. ಹಳದಿ ಬಣ್ಣ ಉಪಯೋಗಿಸ್ಕೊಳ್ಳಿ. ದಕ್ಷಿಣ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 4 ಆಗಿರುತ್ತೆ. ಇಂದು ಓಂ ಸೂರ್ಯಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕರ್ಕಾಟಕ ರಾಶಿ, ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ಚಂದ್ರ ಕರ್ಕಾಟಕ ರಾಶಿಯವರಿಗೆ ಇಂದು 7 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಹಳೆ ಹೂಡಿಕೆಯಿಂದ ಲಾಭ ಆಗ್ತಕ್ಕಂಥ ಯೋಗ. ಮಕ್ಕಳಿಂದ ಶುಭ ಆಗುತ್ತೆ. ಹಾಗೆಯೇ ಈಗಾಗಲೇ ಸಂಸ್ಥೆ ಸ್ಥಾಪನೆ ಮಾಡಿದರೆ ಅದರಲ್ಲಿ ಜಯ ಆಗ್ತಕ್ಕಂಥದ್ದು. ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತಕ್ಕಂಥದ್ದು. ಸರ್ಕಾರಿ ನೌಕರಿಗೆ ಸ್ಥಾನ ಪಲ್ಲಟ ಆಗ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಮಹಿಳೆಯರಿಗೆ ಸ್ವಲ್ಪ ಹಣಕಾಸಿನ ವಿಷಯದಲ್ಲಿ ಜಾಗೃತಿಯಾಗಿರಿ. ಆತುರದಿಂದ ಹಣ ಕಳ್ಕೊಳ್ಳೋ ಸಾಧ್ಯತೆ ಇರುತ್ತೆ. ನಷ್ಟ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ.
ಇರುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ. ಹಾಗೆಯೇ ಪ್ರಯಾಣದಿಂದ ಶುಭ ಆಗ್ತಕ್ಕಂಥ ಯೋಗ. ಕರ್ಕಾಟಕ ರಾಶಿಯ ಸರ್ಕಾರಿ ನೌಕರಿಗೆ ಜವಾಬ್ದಾರಿಗಳು ಜಾಸ್ತಿ ಆಗ್ತಕ್ಕಂಥದ್ದು, ರಾಜಕೀಯ ವ್ಯಕ್ತಿಗಳಿಗೆ ಒಳ್ಳೆಯದಾಗುತ್ತೆ. ಹಾಗೆ ಮಹಿಳೆಯರಿಗೂ ಶುಭ ಆಗ್ತಕ್ಕಂಥ ಯೋಗ. ತಿಳಿ ನೀಲಿ ಬಣ್ಣ ಉಪಯೋಗಿಸ್ಕೊಳ್ಳಿ. ಪೂರ್ವ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 6 ಆಗಿರುತ್ತೆ. ಇಂದು ಓಂ ಭಾನುವೇ ನಮಃ, ಓಂ ಭಾನುವೇ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಸಿಂಹರಾಶಿ, ರಾಶಿಯಾಧಿಪತಿಯಾಗಿರ್ತಕ್ಕಂಥ ರವಿ ಇನ್ನೇನು ದಕ್ಷಿಣಾಯನಕ್ಕೆ ಪ್ರಯಾಣ ಕೂಡ ಮಾಡೋಕ್ಕೆ ರೆಡಿ ಇರ್ತಕ್ಕಂಥ ರವಿ. ಈ ರಾಶಿಯವರಿಗೆ ಇಂದು 7 ಗ್ರಹಗಳ ಶುಭ ಫಲ ಇರ್ತಕ್ಕಂಥದ್ದು. ಆಕಸ್ಮಿಕ ಧನಲಾಭ, ಗಂಡ ಹೆಂಡತಿರಲ್ಲಿ ಯಾರಿಗಾದರೂ ಒಬ್ಬರಿಗೆ ಉದ್ಯೋಗದಲ್ಲಿ ಬಡ್ತಿ ಸಿಗ್ತಕ್ಕಂಥ ಯೋಗ, ಹಳೆಯ ಬಾಕಿ ವಸೂಲಿ ಆಗ್ತಕ್ಕಂಥ ಯೋಗ, ಖಾಸಗಿ ಕಂಪನಿಯವರಿಗೆ ಜವಾಬ್ದಾರಿಗಳು ಜಾಸ್ತಿ ಆಗ್ತಕ್ಕಂಥ ಯೋಗ. ಹಾಗೆಯೇ ಇಂದು ಸ್ವಲ್ಪ ಆರೋಗ್ಯದ ವಿಷಯದಲ್ಲಿ ಜಾಗೃತಿಯಾಗಿರಬೇಕು. ಅಧಿಕಾರ ಪ್ರಾಪ್ತಿ ಆಗ್ತಕ್ಕಂಥ ಯೋಗ. ಹಾಗೆಯೇ ಪ್ರಯಾಣ ಯೋಗ ಇರತಕ್ಕಂಥದ್ದು. ಸಿನಿಮಾ ರಂಗದವ್ರಿಗೆ, ಔಷಧಿ ಮಾರಾಟಗಾರರಿಗೆ ಬಹಳಷ್ಟು ಒಳ್ಳೆಯದಾಗ್ತಕ್ಕಂಥ ಯೋಗ. ಬಿಲ್ಡರ್ಸ್ಗೆ, ರಿಯಲ್ ಎಸ್ಟೇಟ್ ಅವರಿಗೆ ಬಹಳಷ್ಟು ಶುಭದ ಫಲಗಳು ಸಿಗ್ತಕ್ಕಂಥ ಯೋಗ ಸಹ ಸಿಂಹರಾಶಿಯವರಿಗಿರುತ್ತೆ. ಸಿಂಹರಾಶಿಯ ಏನು ಸರ್ಕಾರಿ ನೌಕರರಲ್ಲಿರ್ತಕ್ಕಂಥ ಮಹಿಳೆಯರಿಗೆ ಜವಾಬ್ದಾರಿಗಳ ಜೊತೆಗೆ ಪ್ರಮೋಷನ್ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಕೆಂಪು ಬಣ್ಣ ಉಪಯೋಗಿಸ್ಕೊಳ್ಳಿ. ದಕ್ಷಿಣ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 8 ಆಗಿರುತ್ತೆ. ಇಂದು ಓಂ ಖಗಾಯ ನಮಃ, ಓಂ ಖಗಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ, ರಾಶಿಯಾಧಿಪತಿಯಾಗಿರ್ತಕ್ಕಂಥ ಬುಧ. ಕನ್ಯಾ ರಾಶಿಯವರಿಗೆ ಇಂದು 7 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಕರ್ತವ್ಯದಲ್ಲಿ ಪ್ರಜ್ಞೆ ಇರತಕ್ಕಂಥದ್ದು. ಕೆಲಸ ಕಾರ್ಯಗಳಲ್ಲಿ ಜಯ ಆಗುತ್ತೆ, ಜನಮನ್ನಣೆ ಇರುತ್ತೆ. ಉತ್ತಮವಾದ ಒಂದು ಮಾನಸಿಕ ನೆಮ್ಮದಿ ಇರತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಸ್ಪರ್ಧೆಗಳಲ್ಲಿ ಜಯ ಆಗ್ತಕ್ಕಂಥದ್ದು. ಕ್ರೀಡಾಪಟುಗಳಿಗೆ ಒಳ್ಳೆಯದಾಗುತ್ತೆ. ರೈತರಿಗೆ ಒಳ್ಳೆಯದಾಗ್ತಕ್ಕಂಥದ್ದು. ವಿದ್ಯಾಸಂಸ್ಥೆಗಳು ನಡೆಸ್ತಾ ಇರ್ತಕ್ಕಂಥವ್ರಿಗೆ ಬಹಳಷ್ಟು ಶುಭ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. IAS ಅಥವಾ KS ಏನೋ ಉನ್ನತವಾದ ಗುರಿ ಇಟ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಶುಭ ಆಗ್ತಕ್ಕಂಥ ಯೋಗ ಸಹ ಕನ್ಯಾ ರಾಶಿಯವರಿಗಾಗಿರುತ್ತೆ. ಇಂದು ನೀಲಿಯ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 5 ಆಗಿರುತ್ತೆ. ಇಂದು ಓಂ ಸದಾಶಿವಾಯ ನಮಃ, ಓಂ ಸದಾಶಿವಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ತುಲಾರಾಶಿ, ರಾಶಿಯಾಧಿಪತಿಯಾಗಿರ್ತಕ್ಕಂಥ ಶುಕ್ರ. ತುಲಾರಾಶಿಯವರಿಗೆ ಇಂದು 6 ಗ್ರಹಗಳ ಶುಭ ಫಲ. ಮಾನಸಿಕವಾಗಿ ಸ್ವಲ್ಪ ಅಪವಾದಗಳು ಬಂದರೂ ಸಹ ಸಂಧ್ಯಾ ಕಾಲಕ್ಕೆ ಶುಭ ಆಗುತ್ತೆ. ಧನಯೋಗ ಚೆನ್ನಾಗಿದೆ. ವಿವಿಧ ಮೂಲಗಳಿಂದ ಅವಕಾಶಗಳು ಕೂಡಿ ಬರುತ್ತೆ. ಮಹಿಳೆಯರಿಗೆ ಒಳ್ಳೆಯದಾಗುತ್ತೆ. ವ್ಯಾಪಾರಸ್ಥರಿಗೆ ಶುಭ ಆಗುತ್ತೆ. ರೈತರಿಗೆ ಒಳ್ಳೆಯದಾಗ್ತಕ್ಕಂಥದ್ದು. ಹಾಗೆ ಕಲಾವಿದರಿರ್ಬೋದು, ನಟರಿರ್ಬೋದು, ಸಾಹಿತಿಗಳಿರ್ಬೋದು, ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ. ಅಲ್ಪ ಅನಾರೋಗ್ಯ ಕಾಡುತ್ತೆ. ವಾಹನ ಯೋಗ ತುಂಬ ಚೆನ್ನಾಗಿರ್ತಕ್ಕಂಥ ಯೋಗ. ಪ್ರಯಾಣದಿಂದ ಶುಭ ಆಗುತ್ತೆ. ಮಕ್ಕಳಿಂದ ಶುಭ ಸಮಾಚಾರ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಮಕ್ಕಳ ಉದ್ಯೋಗದಲ್ಲಿ ಬಡ್ತಿಯ ವಿಷಯದಲ್ಲೂ ಕೂಡ ಶುಭ ವಿಷಯ ಸಿಗ್ತಕ್ಕಂಥ ಯೋಗ. ಹಣಕಾಸಿನ ವಿಷಯದಲ್ಲೂ ತುಂಬ ಚೆನ್ನಾಗಿರುತ್ತೆ. ಆದರೆ ತುಲಾರಾಶಿಯ ಹೆಣ್ಣು ಮಕ್ಕಳಿಂದ ಮನೆಗೆ ಕೀರ್ತಿ ಪ್ರತಿಷ್ಠೆಗಳು ಜಾಸ್ತಿ ಆಗುತ್ತೆ. ಇಂದು ಕಪ್ಪು ಬಣ್ಣ ಉಪಯೋಗಿಸ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು 4 ಆಗಿರುತ್ತೆ. ಉತ್ತರ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಇಂದು ಓಂ ಹಿರಣ್ಯ ಗರ್ಭಾಯ ನಮಃ, ಓಂ ಹಿರಣ್ಯ ಗರ್ಭಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ, ರಾಶಿಯಾಧಿಪತಿ ಆಗಿರ್ತಕ್ಕಂಥ ಕುಜ. ವೃಶ್ಚಿಕ ರಾಶಿಯವರಿಗೆ ಇಂದು 8 ಗ್ರಹಗಳ ಶುಭ ಫಲ. ಕುಟುಂಬದಲ್ಲಿ ನೆಮ್ಮದಿ ಇರುತ್ತೆ. ಕೆಲಸ ಕಾರ್ಯಗಳಲ್ಲಿ ಜಯ ಆಗುತ್ತೆ. ಆದರೆ ಸ್ವಲ್ಪ ಕಾಯಿಲೆಯ ವಿಷಯದಲ್ಲಿ ಅಥವಾ ಆರೋಗ್ಯದ ವಿಷಯದಲ್ಲಿ ಚಿಂತೆ ಕಾಡ್ತಕ್ಕಂಥ ಯೋಗ ಕೂಡ ಇರುತ್ತೆ. ಬ್ಯಾಂಕ್ ಸಾಲ ತೀರ್ತಕ್ಕಂಥದ್ದು ಇರ್ಬೋದು. ಬ್ಯಾಂಕ್ನಿಂದ ಹಣ ಮಂಜೂರಿ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಆಸ್ತಿಯ ಕಲಹ ಇತ್ಯರ್ಥ ಆಗುತ್ತೆ. ಹಾಗೆಯೇ ವ್ಯವಹಾರದಲ್ಲಿ ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಉದ್ಯೋಗ ಬದಲಾವಣೆ ಯೋಗ ಕೂಡ ಖಾಸಗಿ ಉದ್ಯೋಗಸ್ಥರಿಗೆ ಉದ್ಯೋಗ ಬದಲಾವಣೆ ಯೋಗ. ವಿವಾಹ ಅಪೇಕ್ಷೆ ಪಡ್ತಾ ಇರ್ತಕ್ಕಂಥವ್ರಿಗೆ, ಅವಿವಾಹಿತರಿಗೆ ವಿವಾಹ ಯೋಗ ಕೂಡ ಕೂಡಿ ಬಂದಿರತಕ್ಕಂಥದ್ದು. ಆನ್ಲೈನ್ ಬಿಸ್ನೆಸ್ ಇರ್ಬೋದು, ಇನ್ಶೂರೆನ್ಸ್ ಇರ್ಬೋದು, ಏಜೆಂಟ್ಸ್ ಇರ್ಬೋದು, ಹೆಲ್ತ್ ಇನ್ಶೂರೆನ್ಸ್ ಇರ್ಬೋದು, ಇವರಿಗೆಲ್ಲ ಶುಭ ಆಗ್ತಕ್ಕಂಥ ಯೋಗ ಸಹ ವೃಶ್ಚಿಕ ರಾಶಿಯವರಿಗಿರುತ್ತೆ. ಕಬ್ಬಿಣ ವ್ಯಾಪಾರಿಗಳಿಗೆ, ರಿಯಲ್ ಎಸ್ಟೇಟ್ ಅವರಿಗೆ ಸಾಕಷ್ಟು ಲಾಭ ಇರತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಕಡು ಕೆಂಪು ಬಣ್ಣವನ್ನು ಉಪಯೋಗಿಸಿಕೊಳ್ಳಿ. ಪೂರ್ವದ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 9 ಆಗಿರುತ್ತೆ. ಇಂದು ಓಂ ಮರೀಚಯೇ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಧನುಸು ರಾಶಿ, ರಾಶಿಯಾಧಿಪತಿಯಾಗಿರ್ತಕ್ಕಂಥ ಗುರು. ಧನುಸು ರಾಶಿಯವರಿಗೆ 5 ಗ್ರಹಗಳ ಶುಭ ಫಲ. ಅತಿಯಾದ ಆತ್ಮವಿಶ್ವಾಸ, ಕೆಲಸ ಕಾರ್ಯಗಳಲ್ಲಿ ಜಯ ಆಗ್ತಕ್ಕಂಥ ಯೋಗ. ಮಕ್ಕಳಿಂದ ಪೂರ್ಣ ಸಹಕಾರ ಇರ್ತಕ್ಕಂಥದ್ದು. ಆದರೆ ವಾಹನ ಗಂಡಾಂತರದಿಂದ ಪಾರಾಗ್ತೀರಾ. ಮಹಿಳೆಯರಿಗೆ ಉದ್ಯೋಗ ಸಿಗ್ತಕ್ಕಂಥ ಯೋಗ ಕೂಡ ಇಂದು ಧನುಸು ರಾಶಿಯವರಿಗಿರುತ್ತೆ. ವ್ಯಾಪಾರದಲ್ಲಿ ಬದಲಾವಣೆ ಯೋಗ. ಉದ್ಯಮಿದಾರರಿಗೆ ಒಳ್ಳೆಯದಾಗುತ್ತೆ. ಹಾಗೆ ವಿದ್ಯಾರ್ಥಿಗಳಿಗೆ ಶುಭ ಆಗುತ್ತೆ. ಉದ್ಯೋಗದಲ್ಲಿ ಸಣ್ಣ ಪುಟ್ಟ ತಪ್ಪುಗಳ ಜೊತೆ ತಮ್ಮ ಮೇಲಧಿಕಾರಿಗಳಿರ್ಬೋದು, ಸಹೋದ್ಯೋಗಿಗಳಿರ್ಬೋದು, ಮಾನಸಿಕವಾಗಿ ಸ್ವಲ್ಪ ಹಿಂಸೆ ಆಗ್ತಕ್ಕಂಥದ್ದು, ಅಪವಾದಗಳಿಗೆ ಒಳಗಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆದರೆ ಸಂಧ್ಯಾ ಕಾಲಕ್ಕೆ ಶುಭ ಆಗ್ತಕ್ಕಂಥ ಯೋಗ. ತಿಳಿ ಹಳದಿ ಬಣ್ಣ ಉಪಯೋಗಿಸ್ಕೊಳ್ಳಿ. ದಕ್ಷಿಣ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 3 ಆಗಿರುತ್ತೆ. ಇಂದು ಓಂ ಆದಿತ್ಯಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಮಕರ ರಾಶಿ, ರಾಶಿಯಾಧಿಪತಿಯಾಗಿರ್ತಕ್ಕಂಥ ಶನಿ. ಮಕರ ರಾಶಿಯವರಿಗೆ 6 ಗ್ರಹಗಳ ಶುಭ ಫಲ. ಹೊಸ ಆರ್ಥಿಕ ಯೋಜನೆಗಳಿರ್ಬೋದು, ಹೊಸ ಪ್ಲಾನ್ ಇರ್ಬೋದು. ಆರ್ಥಿಕವಾಗಿ ಒಳ್ಳೆಯದಾಗ್ತಕ್ಕಂಥದ್ದು, ಹಳೆ ಬಾಕಿ ವಸೂಲಿ ಆಗ್ತಕ್ಕಂಥದ್ದು. ಹಾಗೆಯೇ ನಿರ್ಧಾರಗಳಲ್ಲಿ
ಒಂದು ಒಳ್ಳೆ ಗಟ್ಟಿತನ ಇರತಕ್ಕಂಥದ್ದು, ನಿಮ್ಮ ನಿರ್ಧಾರಗಳಿಗೆ ಮನ್ನಣೆ ಸಿಗ್ತಕ್ಕಂಥ ಯೋಗ, ಉದ್ದಿಮೆದಾರರಿಗೆ ಸ್ವಲ್ಪ ಯಂತ್ರಗಳ ರಿಪೇರಿ ಆಗ್ತಕ್ಕಂಥದ್ದು, ಅಪರಿಚಿತರಿಂದ ಶುಭ ಆಗ್ತಕ್ಕಂಥದ್ದು, ಆನ್ಲೈನ್ ಬಿಸ್ನೆಸ್ ಅವ್ರಿಗೆ ಒಳ್ಳೆಯದಾಗುತ್ತೆ, ರೈತರಿಗೆ ಒಳ್ಳೆಯದಾಗುತ್ತೆ, ಕಬ್ಬಿಣ ವ್ಯಾಪಾರಿಗಳಿಗೆ ಒಳ್ಳೆಯದಾಗುತ್ತೆ, ವಾಹನ ತಗೊಳ್ತಕ್ಕಂಥ ಯೋಗ ಇರತಕ್ಕಂಥದ್ದು, ಗಂಡ ಹೆಂಡತಿಯರಲ್ಲಿ ಭಾಳ ಅನ್ಯೋನ್ಯತೆ ಇರತಕ್ಕಂಥ ಯೋಗ, ಅಣ್ಣ ತಮ್ಮದ್ರ ಜೊತೆ ತುಂಬ ಚೆನ್ನಾಗಿರುತ್ತೆ, ಕಾನೂನು ವಿಷಯಗಳಲ್ಲಿ ಜಯ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಆರೆಂಜ್ ಬಣ್ಣ ಉಪಯೋಗಿಸ್ಕೊಳ್ಳಿ, ಪಶ್ಚಿಮ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 7 ಆಗಿರುತ್ತೆ. ಇಂದು ಓಂ ಸವಿತ್ರೇ ನಮಃ, ಓಂ ಸವಿತ್ರೇ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ಪಶ್ಚಿಮ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕುಂಭರಾಶಿ, ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಶನಿ. ಕುಂಭರಾಶಿಯವರಿಗೆ 5 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಇಂದು ಧಾರ್ಮಿಕ ಕೆಲಸ ಕಾರ್ಯಗಳಲ್ಲಿ ಭಾಗಿಯಾಗ್ತೀರಾ. ಹಾಗೆ ಹಳೆ ಪೆಂಡಿಂಗ್ ಇರತಕ್ಕಂಥ ಕೆಲಸಗಳು ಪರಿಪೂರ್ಣ ಮಾಡ್ಕೊಳ್ತಕ್ಕಂಥ ಯೋಗ ಕೂಡ ಇರುತ್ತೆ. ಆರ್ಥಿಕವಾಗಿ ಸ್ವಲ್ಪ ಖರ್ಚು ಜಾಸ್ತಿ ಆಗ್ತಕ್ಕಂಥದ್ದು, ಮಕ್ಕಳ ವಿಷಯದಲ್ಲಿ ಇರ್ಬೋದು, ಮನೆ ವಿಷಯದಲ್ಲಿ ಇರ್ಬೋದು, ವಿವಾಹಕ್ಕಿರ್ಬೋದು, ವಿದ್ಯಾಭ್ಯಾಸಕ್ಕಿರ್ಬೋದು ಖರ್ಚಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಕೆಲವರಿಗೆ ಹಳೆ ಕೆಲಸ, ಈಗಾಗಲೇ ಕೆಲಸ ಬಿಟ್ಟು ಬಂದಿರ್ತೀರ, ಮತ್ತೆ ಆ ಕೆಲಸಕ್ಕೆ ಹೋಗಿ ಸೇರ್ಕೊಳ್ತಕ್ಕಂಥ ಭಾಗ್ಯ ಕೂಡ ಸಿಗುತ್ತೆ. ಹಾಗೆ ಗಂಡ ಹೆಂಡತಿಯರಲ್ಲಿ ಸ್ವಲ್ಪ ಕಲಹಗಳು ಉಂಟಾಗ್ತಕ್ಕಂಥದ್ದು, ಪ್ರೇಮ ವ್ಯವಹಾರಗಳಿಗೆ ತೊಂದರೆಗಳು ಕೂಡ ಆಗ್ತಕ್ಕಂಥ ಸಾಧ್ಯತೆ ಕುಂಭರಾಶಿಯವರಿಗಿರುತ್ತೆ. ರೈತರಿಗೆ ಒಳ್ಳೆಯದಾಗುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ, ವಾಹನ ಯೋಗ ತುಂಬ ಚೆನ್ನಾಗಿರುತ್ತೆ. ನೀಲಿಯ ಬಣ್ಣ ಉಪಯೋಗಿಸಿಕೊಳ್ಳಿ. ಪೂರ್ವ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 8 ಆಗಿರುತ್ತೆ. ಇಂದು ಓಂ ಆರ್ಕಾಯ ನಮಃ, ಓಂ ಆರ್ಕಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಮೀನರಾಶಿ, ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಗುರು. ಮೀನರಾಶಿಯವರಿಗೆ ಇಂದು 7 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಮಾರ್ಕೆಟಿಂಗ್ ವ್ಯಾಪಾರಸ್ಥರಿಗೆ ಒಳ್ಳೆಯದಾಗುತ್ತೆ. ಹಾಗೆಯೇ ಉದ್ಯೋಗದಲ್ಲಿ ಹೆಸರು ಕೀರ್ತಿ ಎಲ್ಲ ಸಿಗುತ್ತೆ. ಮನೆ ಯೋಗದಲ್ಲಿ ಶುಭ ಇರತಕ್ಕಂಥ ಯೋಗ. ತವರು ಮನೆಯಿಂದ ಮಹಿಳೆಯರಿಗೆ ಏನಾದರೂ ಗಿಫ್ಟ್ ಕೊಡ್ತಕ್ಕಂಥದ್ದು, ಉಡುಗೊರೆ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಕುಟುಂಬದಲ್ಲಿ ನೆಮ್ಮದಿ ಇರುತ್ತೆ, ಆರ್ಥಿಕವಾಗಿ ಚೆನ್ನಾಗಿರುತ್ತೆ, ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ವಾಹನದ ವಿಷಯದಲ್ಲಿ ಸ್ವಲ್ಪ ಟೆನ್ಷನ್ ಆಗ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಸ್ನೇಹಿತರ ಜೊತೆ ಕಲಹಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆಯೇ ಪ್ರಯಾಣ ಯೋಗ ಕೂಡಿ ಬಂದಿರತಕ್ಕಂಥದ್ದು. ಮಗನ ವಿವಾಹ ವಿಷಯದಲ್ಲಿ ಸ್ವಲ್ಪ ತೊಂದರೆಗಳು ಕೂಡ ಆಗ್ತಕ್ಕಂಥ ಯೋಗ ಇರುತ್ತೆ. ಮಹಿಳೆಯರಿಗೆ ಶುಭ ಆಗುತ್ತೆ, ರೈತರಿಗೆ ಒಳ್ಳೆಯದಾಗುತ್ತೆ. ಇಂದು ಹಳದಿ ಬಣ್ಣ ಉಪಯೋಗಿಸ್ಕೊಳ್ಳಿ, ದಕ್ಷಿಣ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 7 ಆಗಿರುತ್ತೆ. ಇಂದು ಓಂ ಭಾಸ್ಕರಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಇದಾಗಿತ್ತು ಇಂದಿನ ದ್ವಾದಶ ರಾಶಿಗಳ ಫಲಾಫಲ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.